ಹೊಸ ವರ್ಷದ ಸಂಭ್ರಮಕ್ಕೆ ಇನ್ನು 2 ಗಂಟೆಗಳಷ್ಟೇ ಬಾಕಿ ಇರುವಂತದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಬ್ರಿಗೇಡ್ ರಸ್ತೆಯಲ್ಲಿ ಎಲ್ಲೂ ಕೂಡ ಜನಸಂದಣಿ ಸಾಗರೋಪಾದಿಯಲ್ಲಿ ಇರುವಂತದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗದಂತೆ ಎಚ್ಚರಿಕೆಯ ಜೊತೆಯಲ್ಲಿ ಕೂಡ ಮುಂಜಾಗ್ರತೆಯನ್ನು ವಹಿಸಿ ಎಲ್ಲರನ್ನೂ ಕೂಡ ಸುರಕ್ಷಿತವಾಗಿ ಕಳಿಸುವಂತ ಕೆಲಸವನ್ನ ಆಗ್ತಾ ಇದೆ. ಎಲ್ಲರೂ ಕೂಡ ನಿಲ್ಲದ ರೀತಿಯಲ್ಲಿ ಎಲ್ಲಿ ಮೂವ್ಮೆಂಟ್ ಆಗ್ತಾ ಇದೆ ಮತ್ತೆ ಎಲ್ಲಿ ಎಕ್ಸಿಟ್ ಅನ್ನು ಎಂಟ್ರಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಸದ್ಯ ನೋಡಬಹುದು, ಈಗ ಬ್ರಿಗೇಡ್ ರಸ್ತೆಯಲ್ಲಿ ಲೈಟಿಂಗ್ಸ್ ವ್ಯವಸ್ಥೆ ಏನಿದೆ ತುಂಬಾ ಅದ್ದೂರಿಯಾಗಿ ಮಾಡಲಾಗಿರುವಂತದ್ದು. ಅದೇ ರೀತಿಯಾಗಿ ಎರಡೂ ಬದಿಯ ರಸ್ತೆಗಳಲ್ಲೂ ಕೂಡ ಬರೋದಕ್ಕೆ ಅದೇ ಜನ ಬರುವಂತಹ ನಿಟ್ಟಿನಲ್ಲಿ ಒಂದು ಕಡೆ ಎಂಟ್ರಿ ಆದ್ರೆ ಎಕ್ಸಿಟ್ ಆಗುವಂತದ್ದು, ಒಂದು ಕಡೆ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಖುದ್ದಾಗಿ ಕೇಂದ್ರ ವಿಭಾಗದ ಡಿಸಿಪಿ ಆಗಿರುವಂತಹ ಶೇಖರ್ ಅವರು ಇಲ್ಲಿ ಒಂದು ಭದ್ರತಾ ವ್ಯವಸ್ಥೆಯನ್ನಾಗಿರುವುದು ಪರಿಶೀಲನೆ ಮಾಡುವಂತದ್ದು. ಮತ್ತೆ ಸಿಬ್ಬಂದಿಗಳು ಮತ್ತೆ ಎಲ್ಲಾ ಇನ್ಸ್ಪೆಕ್ಟರ್ ಜೊತೆಯಲ್ಲಿ ಕೂಡ ವಾಕಿಟಾಕಿ ಮೂಲಕವಾಗಿ ಇನ್ಫಾರ್ಮೇಶನ್ ಕೊಟ್ಕೊಂಡು ಅವ್ರ ಜೊತೆ ಖುದ್ದಾಗಿ ಬ್ರಿಗೇಡ್ ರಸ್ತೆಯಲ್ಲೇ ಇರುವಂತದ್ದು ಭದ್ರತೆ ನೋಡೋ ಅವರನ್ನೇ ಮಾತಾಡಿಸ್ತೀನಿ. ಸರ್, ಈ ವರ್ಷದ ಒಂದು ಸಂಭ್ರಮದ ನಿಟ್ಟಿನಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು ಅಂತ ಎಚ್ಚರಿಕೆಯ ಜೊತೆಯಲ್ಲಿ ಕೂಡ ಮುಂಜಾಗ್ರತೆಯನ್ನು ವಹಿಸಿದಿರಿ. ಮತ್ತೆ ಸೆಕ್ಯೂರಿಟಿ ಆ ಪ್ಲಾನ್ ಹೇಗೆಲ್ಲ ಮಾಡ್ಕೊಂಡಿದ್ರಿ? ಇದು ಕ್ರೌಡ್ ಬರ್ತಾ ಇದೆ, ಎಲ್ಲೂ ಕೂಡ ಏನು ಸಮಸ್ಯೆ ಆಗದ ರೀತಿಯಲ್ಲಿ ಮೂವ್ಮೆಂಟ್ ಆಗ್ತಾ ಇದೆ. 2025ರ ಹೊಸ ವರ್ಷದ ಆಚರಣೆ ಹಿನ್ನೆಲೆಯಲ್ಲಿ ಏನು MG ರೋಡ್, ಬ್ರಿಗೇಡ್ ಮತ್ತು ಚರ್ಚ್ ಸ್ಟ್ರೀಟ್ಗಳಿಗೆ ಬಹಳಷ್ಟು ಜನ ಬರುವ ನಿರೀಕ್ಷೆ ಇರುತ್ತದೆ. ಆ ಹಿನ್ನೆಲೆಯಲ್ಲಿ ನಾವು ಸೂಕ್ತ ಭದ್ರತಾ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಬರ್ತಕ್ಕಂಥ ಜನರಿಗೆ ಯಾವುದೇ ರೀತಿಯ ತೊಂದರೆ ಆಗದ ಹಾಗೆ ಸೂಕ್ತ ಬ್ಯಾರಿಕೇಡ್ ವ್ಯವಸ್ಥೆ ಮಾಡಿಕೊಂಡಿದ್ದು, ಜನರು ಬ್ರಿಗೇಡ್ ರೋಡ್ ಮುಖಾಂತರ ಒಪೆರಾ ಜಂಕ್ಷನ್ಗೆ ಬಂದು ಏಕಮುಖವಾಗಿ ಚಲಿಸಿ ಅವರು ಒಪೆರಾ ಜಂಕ್ಷನ್ ಎಕ್ಸಿಟ್ ಆಗಬೇಕಾಗತ್ತೆ. ಮಹಿಳೆಯರ ಸುರಕ್ಷತಾ ದೃಷ್ಟಿಯಿಂದ ಬ್ರಿಗೇಡ್ ರೋಡಲ್ಲಿ ನಾವು ಪ್ರತ್ಯೇಕವಾದ ಒಂದು ಎಂಟ್ರಿ ಪಾಯಿಂಟ್ ಅನ್ನು ಕೊಟ್ಟಿದ್ದೇವೆ. ಅದರ ಜೊತೆಗೆ ಆಯ್ದ ಸ್ಥಳಗಳಲ್ಲಿ ನಮ್ಮ ಓಬವ್ವ ಪಡೆ, ಚೆನ್ನಮ್ಮ ಪಡೆ ಇದೆ. ಅದರ ಜೊತೆಗೆ 400ಕ್ಕೂ ಹೆಚ್ಚು CCTV ಕ್ಯಾಮೆರಾಗಳನ್ನು ಅಳವಡಿಸಿದ್ದು 2 ಕಂಟ್ರೋಲ್ ರೂಮ್ ಓಪನ್ ಮಾಡಿ ಬರ್ತಕ್ಕಂಥ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗದಾಗೆ ಎಚ್ಚರಿಕೆಯನ್ನು ವಹಿಸಿದ್ದೇವೆ. ಮತ್ತೆ ನಮ್ಮ ಒಂದು ಕಂಟ್ರೋಲ್ ರೂಮ್ ಮುಖಾಂತರ ಎಲ್ಲೆಲ್ಲಿ ಜನಸಂದಣಿ ಆಗುತ್ತೆ ಅದರ ಬಗ್ಗೆ ನಾವು ಮಾಹಿತಿಯನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗ್ರೌಂಡ್ ಲೆವೆಲ್ಗೆ ಟ್ರಾನ್ಸ್ಮಿಟ್ ಮಾಡಿ ಎಲ್ಲಿ ಕಾಂಗ್ರಿಗೇಷನ್ ಆಗದಾಗೆ ಭದ್ರತೆ ವ್ಯವಸ್ಥೆ ಮಾಡ್ಕೊಂಡಿದ್ದೆವು. ಬ್ಯಾರಿಕೇಡ್ ವ್ಯವಸ್ಥೆ ಆಗಿದ್ರಿಂದ ಜನ ಬಂದು ನೀಟಾಗಿ ಹೋಗ್ತಾ ಇದ್ದಾರೆ. ಸರ್, ಮಹಿಳೆಯರ ಸುರಕ್ಷತೆ ಕೂಡ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ರಿ ನೀವು. ಅದೇ ರೀತಿಯಾಗಿ ವುಮೆನ್ ಸೇಫ್ಟಿ ಐಲ್ಯಾಂಡ್ಗಳನ್ನು ಅಲ್ಲಲ್ಲಿ ಇಟ್ಟಿದ್ದೀರಿ, ಆಂಬುಲೆನ್ಸ್ ವ್ಯವಸ್ಥೆ ಮಾಡಿರುವಂತದ್ದು. ಮತ್ತೆ ಏನು ಎಲ್ಲೇ ಈ ಒಂದು ಸಂದರ್ಭವನ್ನೇ ಬಂಡವಾಳ ಮಾಡಿಕೊಂಡು ಕೆಲವರು ಅಸಭ್ಯವಾಗಿ ವರ್ತನೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಅಂತವ್ರಿಗೆ ಯಾವ ರೀತಿ ಒಂದು ಮೆಸೇಜ್ ಅನ್ನ ಕೊಡ್ತೀವಿ? ನೋಡಿ, ಹೊಸ ವರ್ಷ ಹಿನ್ನೆಲೆಯಲ್ಲಿ ನಾವು ಭದ್ರತಾ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೆವು. ಬರ್ತಕ್ಕಂಥ ಸಾರ್ವಜನಿಕರಿಗೆ ನಾನು ಕೋರ್ಕೊಳ್ಳೋದಿಷ್ಟೇ, ನಿಮ್ಮ ಒಂದು ಹೊಸ ವರ್ಷದ ಆಚರಣೆ ಬೇರೆಯವರಿಗೆ ತೊಂದರೆ ಆಗಬಾರ್ದು. ಯಾಕಂದ್ರೆ ಎಲ್ಲರೂ ಇಲ್ಲಿ ಬರ್ತಕ್ಕಂಥವ್ರು ತಮ್ಮ ಒಂದು ಹೊಸ ವರ್ಷ ಚೆನ್ನಾಗಿರ್ಬೇಕು, ತಮ್ಮ ಹೊಸ ವರ್ಷ ನಿರೀಕ್ಷೆಗಳಿಟ್ಕೊಂಡು ಹೊಸ ವರ್ಷ ವೆಲ್ಕಮ್ ಮಾಡಕ್ಕೆ ಬಂದಿರ್ತಾರೆ. ಯಾರೂ ಕೂಡ ಆ ಥರ ಚೇಷ್ಟೆ ಮಾಡೋದಾಗಲಿ, ಹೆಣ್ಣು ಮಕ್ಕಳೊಂದಿಗೆ ಅಸಭ್ಯವಾಗಿ ವರ್ತನೆ ಮಾಡೋದಾದ್ರೆ ಮಾಡಬಾರ್ದು. ಅಂಥವ್ರು ಮಾಡಿದ್ರೆ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳುತ್ತೇವೆ. ಮಫ್ತಿಯಲ್ಲಿ ಕೂಡ ನಮ್ಮವರಿದ್ದಾರೆ, ನಮ್ಮ ವಾಚ್ ಟವರ್ಸ್ಗಳು ಇದಾವೆ, ಎಲ್ಲ ಕೂಡ ನಮ್ಮ ಸಿಬ್ಬಂದಿ ವಾಚ್ ಮಾಡ್ತಾ ಇದ್ದಾರೆ. ಸಾರ್ವಜನಿಕ ಏನಾದರೂ ಈ ಥರ ಅನುಚಿತ ವರ್ತನೆ ಮಾಡ್ತಕ್ಕಂಥ ಯಾರಾದರೂ ಕಂಡು ಬಂದರೆ ಕೂಡಲೇ ಹತ್ತಿರದಲ್ಲಿರ್ತಕ್ಕಂಥ ಪೊಲೀಸರನ್ನು ಸಂಪರ್ಕಿಸಿ ಅದರ ಜೊತೆಗೆ ನಮ್ಮ ಪೊಲೀಸ್ ಕ್ಯೂಸ್ ಅನ್ನು ಕೂಡ ನಾವು ತೆಗೆದಿದ್ದೇವೆ. ಅಲ್ಲಿ ಕೂಡ ನಮಗೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ವುಮೆನ್ ಸೇಫ್ಟಿ ಐಲ್ಯಾಂಡ್ ಟೋಟಲ್ 12 ವುಮೆನ್ ಸೇಫ್ಟಿ ಐಲ್ಯಾಂಡ್ಗಳಿವೆ. ಅದಕ್ಕೆ ಸಂಬಂಧಪಟ್ಟಂತೆ ಏನು ಈಗ ನ್ಯೂ ಇಯರ್ ಸೆಲೆಬ್ರೇಷನ್ ಹಿನ್ನೆಲೆಯಲ್ಲಿ ಏನು ಸಾರ್ವಜನಿಕರಿಗೆ ಹೆಣ್ಣು ಮಕ್ಕಳಿಗೆ ಏನಾದ್ರು ತೊಂದರೆ ಆದರೆ ಅವ್ರು ಇಮಿಡಿಯೇಟ್ ಆಗಿ ಆಕ್ಸೆಸಬಲ್ ಪಾಯಿಂಟ್ ಅಲ್ಲಿ ಅವ್ರಿಗೆ ಅಲ್ಲಿ ಕೂತ್ಕೊಂಡು ಸಮಾಧಾನ ಪಡಿಸಕ್ಕೆ ಮಾಡಿರ್ತಕ್ಕಂಥದ್ದು ಮಹಿಳಾ ನಮ್ಮ ವುಮೆನ್ ಸೇಫ್ಟಿ ಐಲ್ಯಾಂಡ್. ಅಲ್ಲಿ ನಮ್ಮ ಸಿಬ್ಬಂದಿಗಳನ್ನು ಕೂಡ ನಿಯೋಜಿಸಿದ್ದೇವೆ. ಜನರಿಗೆ ಏನೇ ತೊಂದರೆ ಆದರೂ ಸಹಿತ ಹತ್ತಿರದ ಪೊಲೀಸರನ್ನು ಸಂಪರ್ಕಿಸಕ್ಕೆ ಕೋರಿದೆ. ಈ ಬಾರಿ ಒಂದು ಸ್ಪೆಷಲ್ ಆಗಿ ಇಲ್ಲೂ ಕೂಡ ಕ್ರೌಡ್ ಸೇರ್ತಾ ಇಲ್ಲ, ಗುಂಪು ಇರ್ತಾ ಇಲ್ಲ, ಮೂವ್ಮೆಂಟ್ ಆಗ್ತಾ ಇದೆ. ಮತ್ತೆ ಬ್ಯಾರಿಕೇಡ್ ಹಾಕಿರುವಂತಹ ರೀತಿ ಬೇರೆ ತರ ಇದೆ. ಪ್ಲಾನ್ ಚೇಂಜ್ ಮಾಡಿರುವಂತದ್ದು ಹೇಗೆ ಸರ್? ಹೋದ ವರ್ಷ ಮಾಡಿರ್ತಕ್ಕಂಥ ಬಂದೋಬಸ್ತ್ ವ್ಯವಸ್ಥೆಯಲ್ಲಿ ಆಗಿರ್ತಕ್ಕಂಥ ನ್ಯೂನತೆಗಳನ್ನು ಸರಿಪಡಿಸಿಕೊಂಡು ಈ ಸಾರಿ ನಾವು ಯಾವ ತರ ಜನರಿಗೆ ಯಾವುದೇ ರೀತಿ ತೊಂದರೆ ಆಗದಾಗೆ ಅವರಿಗೆ ಈಸಿಯಾಗಿ ಅವರು ಸೆಲೆಬ್ರೇಷನ್ ಮಾಡಬೇಕು, ಅವ್ರಿಗೆ ಯಾವುದೇ ರೀತಿ ತೊಂದರೆ ಕೂಡ ಆಗಬಾರ್ದು, ಪೊಲೀಸರಿಂದ ಕೂಡ ತೊಂದರೆ ಆಗಬಾರ್ದು, ಅದರ ಜೊತೆಗೆ ಬರ್ತಕ್ಕಂಥ ಸಾರ್ವಜನಿಕರ ತೊಂದರೆ ಆಗಬಾರ್ದು ಅಂತ ಬಿಟ್ಟು ಹೇಳಿ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ನಾವು ರೀಸ್ಟ್ರಕ್ಚರ್ ಮಾಡಿಕೊಂಡು ಹೋದ ವರ್ಷ ಆಗಿರ್ತಕ್ಕಂಥ ನ್ಯೂನತೆಗಳನ್ನು ಈ ಸಾರಿ ಸರಿಪಡಿಸಿಕೊಂಡು ಮಾಡ್ಕೊಂಡಿದ್ದೀವಿ. ಮೆಟ್ರೋ ಸ್ಟೇಷನ್ ಇಂಪಾರ್ಟೆಂಟ್. ಮೆಟ್ರೋ ಸ್ಟೇಷನ್ ತುಂಬಾ ಜನ ಬರ್ತಾರೆ, ಕ್ರೌಡ್ ಅಂತೇಳಿ ಆ ಒಂದು ಮೆಟ್ರೋ ಸ್ಟೇಷನ್ ಇಂದಾನೆ ಬ್ಯಾರಿಕೇಡ್ ಹಾಕೊಂಡ್ರೆ ಪ್ಲಸ್ ಆಯ್ತಾ? ಹೌದು, ಬ್ಯಾರಿಕೇಡ್ ನಾವು ಮುಂಚೆನೆ ಪ್ಲಾನ್ ಮಾಡಿದೆವು. ಯಾಕಂತಂದ್ರೆ ಮೆಟ್ರೋ ಸ್ಟೇಷನ್ ಇಂದ ಬರ್ತಕ್ಕಂಥ ಜನ ಚರ್ಚ್ ಸ್ಟ್ರೀಟ್ಗೆ ಬರ್ತಾರೆ. ಚರ್ಚ್ ಸ್ಟ್ರೀಟ್ ಬಂದ ತಕ್ಷಣ ಅವರು ಬ್ರಿಗೇಡ್ ರೋಡ್ ಎಂಟ್ರಿಗೆ ಲಾಸ್ಟ್ ಟೈಮ್ ಎಂಟ್ರಿ ಕೊಟ್ಟಿರಲಿಲ್ಲ. ಬಟ್ ಈ ಸಾರಿ ನಾವು ಅವ್ರಿಗೆ ಫುಟ್ಪಾತ್ ಅಲ್ಲಿ ನಮ್ಮ ಚರ್ಚ್ ಸ್ಟ್ರೀಟ್ ಫುಟ್ಪಾತ್ ಅಲ್ಲಿ ಎಂಟ್ರಿ ಹಾಕಿ ಬ್ರಿಗೇಡ್ ಎಂಟ್ರಿ ಕೊಟ್ಟಿದ್ದೆವು. ಆದ್ರೆ ಬ್ರಿಗೇಡ್ ಅಪೋಸಿಟ್ ಹೋಗಕ್ಕಾಗಲ್ಲ, ಅವ್ರು ಏನಿದ್ರು ಒಪೆರಾ ಜಂಕ್ಷನ್ ಕಡೆ ಬರಬೇಕು, ಆ ತರ ರೆಗ್ಯುಲೇಟ್ ಮಾಡ್ಕೊಂಡಿದ್ದೇವೆ. ಈ ಬಾರಿ ಯಾವುದೇ ರೀತಿಯ ಸಮಸ್ಯೆಗಳಾದ ರೀತಿಯಲ್ಲಿ ಸಾಕಷ್ಟು ಬಂದೋಬಸ್ತನ್ನ ಮಾಡ್ಕೊಂಡ್ರು.
ಈ ಸಾರಿ ನಾವು ಭದ್ರತೆಯನ್ನು ಹೆಚ್ಚಿಸಿದ್ದು ಅದರ ಜೊತೆಗೆ ಡ್ರೋನ್ ಕ್ಯಾಮೆರಾ ಬಳಸಿ ಎಲ್ಲಿ ಜನಸಂದಣಿ ಆಗುತ್ತೆ ಅಂತ ಬಿಟ್ಟೇಳಿ ನಾವು ಡ್ರೋನ್ ಕ್ಯಾಮೆರಾ ಮೂಲಕ ಅದನ್ನ ಅನಲೈಸಿಸ್ ಮಾಡಿ ಸಂಬಂಧಪಟ್ಟವರಿಗೆ ಮಾಹಿತಿ ಕೊಟ್ಟು ಆ ಕ್ರೌಡ್ ಅನ್ನು ಕ್ಲಿಯರ್ ಮಾಡ್ಕೊಳ್ಳಕ್ಕೆ ಸೂಕ್ತ ಕ್ರಮ ಕೈಗೊಂಡಿದ್ದೀವಿ. ಇಂಪಾರ್ಟೆಂಟ್ ಏನಂದ್ರೆ ಟ್ರಾಫಿಕ್ ಡೈವರ್ಷನ್ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ಇದು ನಿಮಗೆ ಸೆನ್ಸಿಟಿವ್ ಪ್ಲೇಸ್ ಆಗಿರುವಂತದ್ದು. ಒಂದ್ ಕಡೆ ಟ್ರಾಫಿಕ್ ಸಮಸ್ಯೆ ಆಗಬಾರ್ದು, ಜನ ಕ್ರೌಡ್ ಆಗಬಾರ್ದು ಅಂತ ಹೇಳಿ ಅವರ ಒಂದು ಜೊತೆಲೂ ಕೂಡ ಹೇಗೆ? ಟ್ರಾಫಿಕ್ ಏನು ಅಧಿಕಾರಿಗಳ ಜೊತೆ ನಾವು ಮುಂಚೆನೆ ಒಂದು 15 ದಿನದ ಹಿಂದೆ ಒಂದು ಕೋಆರ್ಡಿನೇಷನ್ ಮೀಟಿಂಗ್ ಮಾಡಿದ್ದೆವು. ಯಾವ ಟೈಮಿಂಗ್ಗೆ ನಾವು ಟ್ರಾಫಿಕ್ ಅನ್ನ ಕ್ಲೋಸ್ ಮಾಡಬೇಕು, ನಮ್ಮ ಜೊತೆ ಅವ್ರು ಕೋಆರ್ಡಿನೇಟ್ ಮಾಡ್ಕೊಂಡು ಯಾವ ಟೈಮಿಂಗಲ್ಲಿ ಅವ್ರು ಕ್ಲೋಸ್ ಮಾಡ್ತಾರೆ, ಅವರಿಗೆ ನಾವು ಸಹಾಯ ಮಾಡೋದು, ಒಬ್ರಿಗೊಬ್ರು ಕೋಆರ್ಡಿನೇಷನ್ ಆಗಿದೆ ಚೆನ್ನಾಗಿ ಇಲ್ಲಿವರೆಗೂ ಚೆನ್ನಾಗಿ ನಡೀತಾ ಇದೆ. ಇದಿಷ್ಟು ಕೇಂದ್ರ ವಿಭಾಗದ ಡಿಸಿಪಿ ಆಗಿರುವಂತಹ ಶೇಖರ್ ಅವರ ಮಾತು. ಕಳೆದ ಬಾರಿ ಏನೊಂದು ಪ್ಲಾನ್ ಮಾಡ್ಕೊಂಡಿತ್ತು, ಅಲ್ಲಾಗಿರುವಂತಹ ನ್ಯೂನತೆಗಳೇನಿತ್ತು ಅದನ್ನ ಸರಿಪಡಿಸಿ ಇಂಪಾರ್ಟೆಂಟ್ ಆಗಿ ಮೆಟ್ರೋ ಸ್ಟೇಷನ್ ಇಂದ ಸಾಕಷ್ಟು ಮಂದಿ ಬರ್ತಾರೆ, ಹೀಗಾಗಿ ಅವರನ್ನ ಏಕಮುಖದಲ್ಲಿ ಬಿಡದೆ ಅಲ್ಲಿ ಬ್ಯಾರಿಕೇಡ್ ಹಾಕಿ ಡೈವರ್ಷನ್ ಮಾಡೋ ರೀತಿಯಲ್ಲಿ ಈಗ ಎಲ್ಲೂ ಕೂಡ ಜನಸಂದಣಿ ಆಗ್ತಾರೆ, ಎಲ್ಲೂ ಕೂಡ ಮೂವ್ಮೆಂಟ್ ಆಗ್ತಾರೆ. ಇದಕ್ಕೆ ಇವೊಂದು ಸ್ವಲ್ಪ ಹೊಸ ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ವಿ, ಅದು ಅನುಕೂಲ ಆಯಿತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಗಂಗಾಧರ ವಾಗ್ಟ, ನ್ಯೂಸ್ 18 ಬೆಂಗಳೂರು.